ಸಮಾಜದ ಜನರು ಸಾಕ್ಷೀಕರಿಸಿ ಲಕ್ಷಾಂತರ ಜನ ಕೂಡಿ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದೆವು. ತದನಂತರ ನಮ್ಮ ದುರ್ದೈವ ಏನೋ ನಾವೆಲ್ಲ ಕುಂಠಿತ ಸಾಗಿದೆವು. ಇವತ್ತು ಮತ್ತೆ 2017ರಲ್ಲಿ ಜನವರಿ 12ರಂದು ಸಂಸ್ಥಾಪಕರು ಗಾಣಿಗ ಸಮಾಜದ ಪ್ರಥಮ ಜಗದ್ಗುರುಗಳಾದಂಥ ಲಿಂಗೈಕ್ಯ ಜಯದೇವಪ್ಪ ಅವರವರು ದೇಹ ಬಿಟ್ಟ ಮೇಲೆ ನಮ್ಮೆಲ್ಲರಿಗೆ ಒಂದು ಕತ್ತಲ ಕವಿತು. ಏನಪ್ಪ ಸಮಾಜಕ್ಕೆ ಗುರು ಇಲ್ಲದ ಸಮಾಜ ಯಾವ ರೀತಿ ನಡೆಸಬೇಕು ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ವ್ಯಾಜ್ಯಗಳು ಬಂದು ಶ್ರೀಮಠದ ಅಭಿವೃದ್ಧಿ ಕುಂಠಿತವಾಯಿತು. ಇಂಥ ಸಂದರ್ಭದಲ್ಲಿ ಸಮಾಜದ ಎಲ್ಲ ಹಿರಿಯರು ಕೂಡಿ ಡಾಕ್ಟರ್ ಜಯಬಸವಕುಮಾರ ಅಪ್ಪಾಜಿ ಅವ್ರನ್ನ ನಾವು ಕರೆಸ್ಕೊಂಡು ಅವ್ರ ನೇತೃತ್ವದಲ್ಲಿ ಕೆಲಸ ಮಾಡೋಣ ಅಂಥೇಳಿ ವಿಚಾರ ಮಾಡಿ ಇವತ್ತು ಯಶಸ್ವಿಯ ಮೊದಲ ಹಂತವನ್ನು ತಲುಪಿದೆವು. ಇನ್ನೂ ನಮ್ಮ ಪಯಣ ಬಹಳ ದೂರ ಇದೆ. ಆದರೆ ಪರಮ ಪೂಜ್ಯ ದೈಜವ ಅಪ್ಪಾಜಿಯವರು ಪರಿಶ್ರಮವಾದಿಗಳು. ಅವರಿಗೆ ಜೋಳಿಗೆ ಇಲ್ಲದ ಜಂಗಮ ಅಂತೇಳಿ ಬಿರುದು ಬಂತು. ಯಾಕೆ ಬಿರುದು ಬಂತಂದರೆ ಅವರು 1938 ಅಕ್ಟೋಬರ್ 3ರಂದು ಮಹಾರಾಷ್ಟ್ರದ ಹಳ್ಳಿ ಬಾಲ್ಗಾಂವ್ ಗ್ರಾಮದಲ್ಲಿ ಜನನ. ತದನಂತರ ಶ್ರೀಗಳು ಬಾಲ್ಯದಲ್ಲಿಯೇ ಭಕ್ತಿ ಪ್ರವೃತ್ತರಾಗಿ ಭಜನೆಗಳನ್ನು ಮಾಡ್ತಾ ನಂತರ ಹೋರ್ತಿ ಗ್ರಾಮದಲ್ಲಿ ಬಂದು ಪೂಜ್ಯರ ಒಂದು ಆಶೀರ್ವಾದವನ್ನು ಪಡೆದು ತದನಂತರ ಬಂತ್ನಾಳ್ ಶಿವಯೋಗಿಗಳ ಹತ್ರ ಹೋಗಿ ಬಂತ್ನಾಳ್ ಶಿವಯೋಗಿಗಳ ಸೇವೆಯನ್ನು ಮಾಡಿ ಕೊನೆಗೆ ಅವರು ಹಿರೇಲೋಣಿಯ ರುದ್ರಮುನಿ ಮಠಕ್ಕೆ ಪಟ್ಟಾಧ್ಯಕ್ಷರಾಗ್ತಾರೆ. ಪರಮ ಪೂಜ್ಯರು ಹಿರೇಲೋಣಿ ರುದ್ರಮುನಿ ಮಠದ ಪಟ್ಟಾಧ್ಯಕ್ಷರಾದ ಮೇಲೆ ಅನೇಕ ಧಾರ್ಮಿಕ ಕೆಲಸಗಳನ್ನು ಮಾಡಿ ಮತ್ತೆ ಹಳ್ಳಿ ಬಾಲ್ಗಾಂವ್ಗೆ ಸದ್ಭಕ್ತರು ಕರೆದುಕೊಂಡು ಹೋಗಿ ಅವ್ರನ್ನೆಲ್ಲ ವಿಜೃಂಭಣೆಯ ಮೆರವಣಿಗೆ ಮಾಡಿ ಭಕ್ತಿಯ ಕಾಣಿಕೆಯನ್ನು ನೀಡಿದಾಗ ಆ ಭಕ್ತಿಯ ಕಾಣಿಕೆಯನ್ನು ಸಂಘರ್ಷಿ ಜೇವರ್ಗಿ ಎಂಬ ಗ್ರಾಮದಲ್ಲಿ 54 ಎಕರೆ ಜಮೀನವನ್ನು ಖರೀದಿಸಿ ಅಲ್ಲಿ ಅನೇಕ ಗಿಡಗಂಟಿಗಳನ್ನು ನೆಟ್ಟಾಗ ಅವರಿಗೆ ವನಶ್ರೀ ಗುರುಗಳು ಅಂತೇಳಿ ಕಿಶಿಂದ್ರೆ ನಾಮಕರಣ ಆಗ್ತದೆ. ವನಶ್ರೀ ಗುರುಗಳು ಅಂದು ಆ ಜೇವರ್ಗಿ ಗ್ರಾಮದಲ್ಲಿ 54 ಎಕರೆ ಪ್ರದೇಶದಲ್ಲಿ ಗಿಡ ಗಂಟಿಗಳನ್ನು ನೆಟ್ಟಾಗ ಅರಣ್ಯ ಇಲಾಖೆಯವರು ನಾವು ಅರಣ್ಯ ಅಭಿವೃದ್ಧಿಯನ್ನು ಪಡಿಸ್ತೇವೆ, ಈ ಭೂಮಿಯನ್ನು ನಮಗೆ ಕೊಡಬೇಕು ಅಂದಾಗ ನಮ್ಮ ಜಿಲ್ಲೆಯ ಹಿರಿಯ ರಾಜಕಾರಣಿಗಳು ಇವತ್ತು ವೇದಿಕೆ ಮೇಲಿರ್ತಕ್ಕಂಥ ಅನೇಕ ಜನ ರಾಜಕಾರಣಿಗಳು ಅದಕ್ಕೆ ಸಹಕಾರ ಕೊಟ್ಟು ಪೂಜ್ಯರಿಗೆ ಒಂದು ಯೋಗ್ಯ ಬೆಲೆಯನ್ನು ಕೊಡಿಸಿ ಆ ಜಮೀನನ್ನು ಸಂಪೂರ್ಣ ಅರಣ್ಯ ಇಲಾಖೆಗೆ ತೆಗೆದುಕೊಳ್ತಾರೆ. ಆ ಬಂದಂಥ ಹಣವನ್ನು ಪೂಜ್ಯರು ವಿಜಯಪುರ ನಗರದಲ್ಲಿ ಬಂದು ನಾನು ಎಲ್ಲಾದರೂ ಒಂದು ಮಠ ಮಾಡಿಕೊಂಡು ಅರಣ್ಯೀಕರಣ ಮಾಡಬೇಕಾಗಿದೆ ಅಂತ ಹೇಳಿದಾಗ ಇಲ್ಲಿಯ ಸದ್ಭಕ್ತರ ಮಾರ್ಗದರ್ಶನದಲ್ಲಿ ಈ ಒಂದು 6.5 ಎಕರೆ ಪ್ರದೇಶವನ್ನು ಖರೀದಿ ಮಾಡಿ ಇದಕ್ಕೆ ವನಶ್ರೀ ಮಠ ಅಂತ ಹೆಸರಿಟ್ಟು ಇಲ್ಲಿ ಪ್ರದೇಶವನ್ನು ಅಭಿವೃದ್ಧಿಪಡಿಸ್ತಾರೆ. ಇದಕ್ಕೆ ಭಾಳಷ್ಟು ಮಾನ್ಯ ಪೂಜ್ಯರು ತಪ್ಪು ಭಾವಿಸಬಾರ್ದು, ಭಾಳಷ್ಟು ಶ್ರೀಗಳು ಭಕ್ತರ ಸಹಾಯದಿಂದ ಸಮಾಜದ ಅಭಿವೃದ್ಧಿ ಮಠಗಳ ಅಭಿವೃದ್ಧಿ ಮಾಡಿದ್ರೆ ಪರಮ ಪೂಜ್ಯ ಜಯದೇವ ಲಿಂಗೈಕ್ಯ ಮಹಾಸ್ವಾಮಿಗಳು ಭಕ್ತರಿಂದ 1 ನಯಾ ಪೈಸೆ ಪಡೆಯದೆ ತಮ್ಮ ಸ್ವಂತ ಶ್ರಮದಿಂದ ಇಷ್ಟೊಂದು ಆಸ್ತಿಯನ್ನು ಮಾಡಿ ಸಮಾಜಕ್ಕೆ ಕೊಟ್ಟೋಗಿದ್ದಾರೆ. ಅವ್ರು ಹೋಗುವಾಗ ಒಂದು ವಿಲ್ಲನ್ನು ಬರೆದಿಟ್ಟಿದ್ದಾರೆ. ಅದೇನೆಂದರೆ ನನ್ನ ಲಿಂಗೈಕ್ಯ ನಂತರ ಈ ಸಮಸ್ತ ಆಸ್ತಿ ಜಮಖಂಡಿಯ ಸಿದ್ದಮುತ್ತೆ ಅವರ ಹೆಸರಿಗೆ ಹೋಗಬೇಕು. ಅವರು ಸಮಾಜದ ಒಂದು ಟ್ರಸ್ಟನ್ನು ನಿರ್ಮಿಸಿ ಸಂಪೂರ್ಣ ಇದರ ಬಂದಂಥ ಉತ್ಪನ್ನವನ್ನು ಸಮಾಜದ ಅಭಿವೃದ್ಧಿಗಾಗಿ ಬಳಸಬೇಕು ಅಂತೇಳಿ ಏನು ಹೇಳಿದ್ದಾರೆ. ಇವತ್ತು ಅದರ ಪ್ರತಿಫಲ ಪರಮ ಪೂಜ್ಯ ಸಿದ್ದಮುತ್ಯಾಜಿಯವರು ನಿಂತ್ಕೊಂಡು ಸುಮಾರು 8 ವರ್ಷಗಳ ಕಾಲ ನ್ಯಾಯಾಲಯಕ್ಕೆ ಅಲಿದಾಡಿ
ಇವತ್ತು ಆಸ್ತಿಯನ್ನು ಟ್ರಸ್ಟಿಗೆ ಮಾಡಿ ತಮ್ಮೆಲ್ಲರ ಕೈಗೆ ಅಭಿವೃದ್ಧಿ ಮಾಡಲು ನೀಡ್ತಾ ಇದ್ದಾರೆ. ಪರಮ ಪೂಜ್ಯರ ಅನೇಕ ಪವಿತ್ರವಾದಂಥ ಕೆಲಸಗಳನ್ನು ನಾವು ಇವತ್ತು ನೆನೆಸಬೇಕಾಗ್ತದೆ. ಅಪ್ಪಾಜಿಯವರು ಕೇವಲ ಇಲ್ಲಿ ಮಠವನ್ನು ಮಾಡಿ ಮುಗಿಸಲಿಲ್ಲ. ತದನಂತರ ಅವರೇ 1979ರಲ್ಲಿ ಅಖಿಲ ಭಾರತ ಗಾಣಿಗ ಸಂಘವನ್ನು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡ್ತಾರೆ. 1980ರಲ್ಲಿ ಬೆಂಗಳೂರಿನಲ್ಲಿ ಜಯದೇವ ಹೈಸ್ಕೂಲನ್ನು ಪ್ರಾರಂಭ ಮಾಡ್ತಾರೆ. ಹೊಸಳ್ಳಿಯಲ್ಲಿ ಸಂಸ್ಥೆ ಮಠವನ್ನು ಪ್ರಾರಂಭ ಮಾಡ್ತಾರೆ. ಗದಗಿನಲ್ಲಿ ಮಾಡ್ತಾರೆ. ರಾಜ್ಯದ ಅನೇಕ ಕಡೆ ಭಕ್ತರು ಸಮಾಜದಿಂದ ಬಂದಾಗ ನೀವು ಮಾಡ್ರಪ್ಪ, ನಿಮ್ಮ ಜೊತೆಗೆ ನಾನು ಇದ್ದೀನಿ ಅಂತೇಳಿ ತಮ್ಮ ಕೈದಿಂದ ಹಣವನ್ನು ಕೊಟ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಆದರೆ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ಸಮಾಜದ ಅಭಿವೃದ್ಧಿ ಮಾಡುವಾಗ ಭಕ್ತರು ನಿಮ್ಮ ಕೈಯಿಂದ ಹಾಕಿ ಮಾಡಬೇಕು, ನೀವು ಸರ್ಕಾರದಿಂದ ಬರ್ತಕ್ಕಂಥ ಸಹಾಯಗಳಿಗೆ ನಿರೀಕ್ಷೆ ಮಾಡಿ ಕೂತ್ಕೋಬಾರ್ದು ಅಂತಕ್ಕಂಥ ಮಾತನ್ನು ಭಾಳ ಸಲ ಹೇಳ್ತಾ ಇದ್ರು. ಅವರ ಶ್ರಮ ಎಂಥದ್ದು ಅಂತಂದರೆ, ನಾವೆಲ್ಲ 2015ರಲ್ಲಿ ಅಂಥ ದೊಡ್ಡ ಸಮಾವೇಶ ಮಾಡುವಾಗ ಪರಮ ಪೂಜ್ಯರು ಪ್ರತಿಯೊಂದು ಕೆಲಸವನ್ನು ಹಗಲಿನ ಸಂದರ್ಭದೊಳಗೆ ನಾಳೆಗೆ ಒಂದು 5-6 ಆಳು ಹೇಳ್ರಿಪ್ಪ ಮಲ್ಲು ಈ ಕೆಲಸ ಮಾಡಿಸೋನವರು ರಾತ್ರಿ ತಾವೇ ನಿಂತ ಕೆಲಸ ಮುಗಿಸಿ ನಾವು ಬೆಳಗ್ಗೆ ಬರೋದ್ರಾಗ ಕೆಲಸ ಮುಗಿಸೋವು. ಇಂಥ ಒಬ್ಬ ಶ್ರಮಜೀವಿ ಸಾಧಕರು ಪರಮ ಪೂಜ್ಯ ಜಯದೇವ ಅಪ್ಪಾಜಿಯವರಾಗಿದ್ದರು. ಅವರ ಕನಸು ಏನು ಕಂಡಿದ್ದಾರೆ, ಈ ಸಮಾಜದ ಅಭಿವೃದ್ಧಿ ಶಿಕ್ಷಣದ ಮುಖಾಂತರ ಆಗಬೇಕು. ಈ ಸಮಾಜದ ಅಭಿವೃದ್ಧಿಯನ್ನು ಈ ಜನಾಂಗ ಮುಂದಿನ ದಿನಮಾನದಲ್ಲಿ ಮಾಡಿಕೊಂಡು ಹೋಗಬೇಕು ಅಂತಕ್ಕಂಥ ಏನು ಕನಸಿತ್ತು, ಅದನ್ನು ಇವತ್ತು ನಮ್ಮ ಸಮಾಜದ ಎಲ್ಲ ಹಿರಿಯ ರಾಜಕಾರಣಿಗಳ ಮಾರ್ಗದರ್ಶನದಲ್ಲಿ, ಇವತ್ತು ಸಮಾಜದ ಹಿರಿಯರ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಕರ್ತವ್ಯ ನಮ್ಮದಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿ, ಇವತ್ತು ಬಹಳ ಮುಖ್ಯವಾದಂಥ 3 ಕೆಲಸಗಳನ್ನು ನಾವು ಮಾಡಿದ್ದೇವೆ. ಒಂದನೇದ್ದು ವೃತ್ತದ ಉದ್ಘಾಟನೆ. ಆ ವೃತ್ತಕ್ಕೆ ಭಾಳಷ್ಟು ಸಹಕಾರ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ MB ಪಾಟೀಲ್ ಸಾಹೇಬರಾಗಿರ್ಬೋದು, ಸನ್ಮಾನ್ಯ ಶ್ರೀ ನಗರದ ಶಾಸಕರಾದಂಥ ಬಸನಗೌಡ ಪಾಟೀಲ್ ಸಾಹೇಬರಾಗಿರ್ಬೋದು, ಅದಕ್ಕೆ ಭಾಳಷ್ಟು ಸಹಕಾರವನ್ನು ನೀಡಿ ಆ ವೃತ್ತಕ್ಕೆ ಮಹಾನಗರ ಪಾಲಿಕೆಯಲ್ಲಿ ಇದು ಜಯದೇವಪ್ಪ ಅವರ ವೃತ್ತ ಅಂಥೇಳಿ ನೀವು ಟರಾವ್ ಮಾಡಿ ಪಾಸ್ ಮಾಡಿಕೊಡ್ರಿ ಅಂಥೇಳಿ ಅವರೆಲ್ಲ ಸೂಚನೆ ನೀಡಿ ಆ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ನಮಗೆ ಒಂದು ಗುರುಭವನ ಅತಿ ಶೀಘ್ರದಲ್ಲಿ ನಿರ್ಮಿಸಬೇಕಾಗಿದೆ. ಇಲ್ಲಿ ಬಂದವರಿಗೆ ಪ್ರಸಾದ ವ್ಯವಸ್ಥೆ ಆಗಿರ್ಬೋದು, ಯಾರಾದರೂ ಗುರುಗಳು ಬಂದರೆ ವಿಶ್ರಾಂತಿ ನಿಲಯಗಳಾಗಿರ್ಬೋದು, ಆ ಕೆಲಸವನ್ನು ಮಾನ್ಯ ಸಹೋದರ ಸಚಿವರಾದಂಥ ಶಿವಾನಂದ ಪಾಟೀಲ್ ಸಾಹೇಬರು ಇವತ್ತು ಅಡಿಗಲ್ ಸಮಾರಂಭವನ್ನು ಮಾಡಿದ್ದಾರೆ. ಅವರಿಗೆ ನಾನು ವಿನಂತಿಯನ್ನು ಸಮಾಜದ ಪರವಾಗಿ ಮಾಡ್ಕೊಳ್ತೀನಿ. ನಮ್ಮ ಸಮಾಜಕ್ಕೆ ಸರ್ಕಾರದಿಂದ ಯಾವುದೇ ಒಂದು ಅನುದಾನವನ್ನು ಪಡೆದುಕೊಂಡಿಲ್ಲ ಸಾಹೇಬ್ರೆ. ಇಡೀ ರಾಜ್ಯದಲ್ಲಿ ಅನುದಾನವನ್ನು ತೆಗೆದುಕೊಳ್ತೇ ಇರ್ತಕ್ಕಂಥ ಸಮಾಜದ ಯಾವುದಾದ್ರೂ ಇದ್ದರೆ ಅದು ಗಾಣಿಗ ಸಮಾಜ ಅಂತ ನಾನು ಭಾಳ ಎದೆ ಮುಟ್ಕೊಂಡು ಹೇಳ್ತಾ ಇದ್ದೀನಿ. ಇವತ್ತು ಈ ಮಠಕ್ಕೂ ಇವತ್ತಿನವರೆಗೆ ₹1 ಅನುದಾನವನ್ನು ನಾವು ಪಡೆದುಕೊಂಡಿಲ್ಲ. ಇವತ್ತು ದಯಮಾಡಿ ಶಿವಾನಂದ ಪಾಟೀಲ್ ಅಣ್ಣವ್ರಿಗೆ ಹೇಳ್ತಿದ್ದೀನಿ, ತಾವಾಯಿತು MB ಪಾಟೀಲ್ರಾಯಿತು ಮಾನ್ಯ ಮುಖ್ಯಮಂತ್ರಿಗಳನ್ನು ಒಲಿಸಿ ತಮ್ಮ ಜೊತೆಗೆ ಸನ್ಮಾನ್ಯ ಶ್ರೀ ಸೌದಿ ಅಣ್ಣವ್ರು ಇರ್ತಾರೆ, ತಾವೆಲ್ಲರೂ ಕೂಡಿ ಆ ಒಂದು ಗುರುಭವನ ಈ ಮಠದ ಅಭಿವೃದ್ಧಿಗಾಗಿ ಕನಿಷ್ಠ ಪಕ್ಷ ₹10 ಕೋಟಿ ನೀವು ಕೊಡಿಸ್ಬೇಕು ಅಂತಕ್ಕಂಥ ಮನವಿಯನ್ನು ತಮ್ಮಲ್ಲಿ ನಾನು ಮಾಡಿಕೊಂಡು ಮಾನ್ಯ ಸಂಸದರು ಈರುವರು ಸಂಸದರು ವಿಜಯಪುರ ಹಾಗೂ ಬಾಗಲಕೋಟೆ ಸಂಸದರಿಗೆ ಈ ಮಠದ ಒಂದು ಅಭಿವೃದ್ಧಿಗಾಗಿ ತಾವೆಲ್ಲ ನಮ್ಮ ಜೊತೆಗೆ ಸಹಾಯ ಮಾರ್ಗದರ್ಶನ ನೀಡ್ರಿ ಅಂತೇಳಿ ತಮ್ಮಲ್ಲಿನೂ ವಿನಂತಿ ಮಾಡಿಕೊಂಡು ಮತ್ತೊಮ್ಮೆ ಬಂದಂಥ ಎಲ್ಲ ಶ್ರೀಗಳಿಗೂ ವಂದಿಸಿ, ಇಲ್ಲಿರ್ತಕ್ಕಂಥ ಎಲ್ಲ ಗುರುಗಳಿಗೂ ಹಿರಿಯರಿಗೆ ವಂದಿಸಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಗಾಣಿಗ.